ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ದೂರು. ಸರ್ಕಾರದ ಈ ನಿರ್ಣಯ ವಿಪಕ್ಷದ ಕಣ್ಣು ಕೆಂಪಾಗಿಸಿದೆ. ಲೋಕಭವನದಲ್ಲಿ ರಾಜ್ಯಪಾಲರಿಗೆ ವಿಪಕ್ಷ ಬಿಜೆಪಿ ಈ ಬಗ್ಗೆ ದೂರನ್ನ ಕೊಟ್ಟಿದೆ. ಛಲವಾದಿ ನಾರಾಯಣಸ್ವಾಮಿ, ಎಂಎಲ್ಸಿ ಸಿಟಿ ರವಿ ಉಪಸ್ಥಿತರಿದ್ದರು. ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಡೋ ಮೂಲಕ ವಿದೇಶಿಗರನ್ನ ಕೂಡ, ನುಸುಳುಕೋರನ್ನ ಕೂಡ ಇಲ್ಲಿಯ ಪ್ರಜೆಗಳನ್ನಾಗಿ ಮಾಡ್ತಿದ್ದಾರೆ. ಅವ್ರ ಮತವನ್ನು ಪಡೆಯುವಂತಹ ಒಂದು ಹುನ್ನಾರಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂಥ ಆರೋಪವನ್ನು ವಿಪಕ್ಷ ಮಾಡ್ತಾ ಇದೆ. ಹೀಗಾಗಿ ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ದೂರನ್ನು ಕೊಡಲಾಗಿದೆ. ಇವೆಲ್ಲ ಮುಂದಿನ ಚುನಾವಣೆಗಾಗಿ ಕೊಡಲಾಗ್ತಾ ಇರುವಂಥದ್ದು. ಈ ಶಾಶ್ವತ ನಿವಾಸ ಪತ್ರವನ್ನ ಮುಂದೆ ದೇಶಕ್ಕೆ ಇದರಿಂದ ಅಪಾಯ ಬರುತ್ತೆ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯಪಾಲರು ಸರ್ಕಾರ ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಬಾಂಗ್ಲಾದವರನ್ನ ಮತದಾರರನ್ನಾಗಿ ಮಾಡುವಂತಹ ಹುನ್ನಾರ ಇದು. ಈ ಶಾಶ್ವತ ನಿವಾಸ ಪತ್ರ ಕೊಡುವಂತ ಅವಶ್ಯಕತೆನೇ ಇಲ್ಲ. ಆ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಂತಲೂ ಕೂಡ ಆರೋಪಿಸಿದ್ದಾರೆ ಆರ್ ಅಶೋಕ್. ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಕ್ರಮವಾಗಿ ಬಾಂಗ್ಲಾದೇಶಿಯರನ್ನ ಕರ್ನಾಟಕದ ಪರ್ಮನೆಂಟ್ ಮತದಾರರು ಮಾಡುವಂಥದ್ದು ಈ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡಿಬೇಕು ಅಂತೇಳಿ ಗವರ್ನರ್ಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀರಿ. ಶಾಶ್ವತ ಪ್ರಮಾಣ ಪತ್ರ ಕೊಡೋ ಮುಖಾಂತರ ಯಾರು 10 ವರ್ಷ ಇರ್ತಾರೋ ಅವ್ರಿಗೆ ಪರ್ಮನೆಂಟ್ ಕೊಡೋ ಮುಖಾಂತರ ಅವರು ಈ ರಾಜ್ಯದ ಪ್ರಜೆ ಅನ್ನೋ ರೀತಿ ಮತ್ತು ಅವರಿಗೆ ಸಕಲ ಸೌಕರ್ಯಗಳು, ರೇಷನ್ ಕಾರ್ಡ್ ಇರ್ಬೋದು, ಹೆಲ್ತ್ ಕಾರ್ಡ್ ಇರ್ಬೋದು, ಮನೆಗಳಿರ್ಬೋದು, ಇವೆಲ್ಲನೂ ಕೂಡ ನೀಟಾಗಿ ಅವರಿಗೆ ಸಿಗುವಂಥ ಒಂದು ವ್ಯವಸ್ಥೆ ಆಗ್ತದೆ. ಅಂದರೆ ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೋ ಅವ್ರಿಗೆಲ್ಲ ಪರ್ಮನೆಂಟ್ ಮಾಡೋವಂಥ ಒಂದು ಹುನ್ನಾರ ಇದು.